ಸರ್, ನಾವು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಕುರ್ತಗಿ ಗ್ರಾಮದ ರೈತರು ಮಾತಾಡ್ತಾ ಇರೋದು. 2010ರಲ್ಲಿ ಲಕ್ಷ್ಮೀ ಮಿತ್ತಲ್ ಅಂತೇಳಿ ಸುಮಾರು 4800 ಚಿಲ್ಲರೆ ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರು. ಅವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕಾದ್ರೆ ಬಿಜೆಪಿ ಸರ್ಕಾರ ಇತ್ತು. ನಮಗೆ ಪರಿಹಾರವಾಗಿ ಬರೀ 8 ಲಕ್ಷ ಕೊಟ್ಟು ಉದ್ಯೋಗ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು 8 ಲಕ್ಷ ಕೊಟ್ಟರು ಉದ್ಯೋಗ ಕೊಡಲಿಲ್ಲ. 5 ವರ್ಷ ಆದ್ರೂ ಫ್ಯಾಕ್ಟ್ರಿ ಹಾಕಲಿಲ್ಲ. 5 ವರ್ಷ ಆದ್ಮೇಲೆ ಆದ್ರೂ ಫ್ಯಾಕ್ಟ್ರಿ ಹಾಕ್ತಾರೆ ಅಂತ ಬಹಳ ಕಾದ್ವಿ ನಾವು. ಆದ್ರೂ ಫ್ಯಾಕ್ಟ್ರಿ ಹಾಕಲಿಲ್ಲ. 15 ವರ್ಷ ಆದ್ರೂ ಇವತ್ತು ಫ್ಯಾಕ್ಟ್ರಿ ಹಾಕಿಲ್ಲ, ಉದ್ಯೋಗನೂ ಕೊಟ್ಟಿಲ್ಲ, ಏನು ಹೆಚ್ಚಿನ ಪರಿಹಾರನೂ ಕೊಟ್ಟಿಲ್ಲ. ನಮ್ಮ ರೈತರು ಕೋರ್ಟ್ಗೆ ಹೋದಂತ ರೈತರಿಗೆ 1,20,00,000 ಪರಿಹಾರ ಸುಪ್ರೀಂ ಕೋರ್ಟ್ನಿಂದ ಆದೇಶ ಆಗಿದೆ. ನಮಗೆ ಬರೀ 8 ಲಕ್ಷ ಕೊಟ್ಟಿದ್ದಾರೆ. 8 ಲಕ್ಷ ಜೊತೆಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಂತ ಸರ್ಕಾರ ಉದ್ಯೋಗ ಕೊಡ್ಲಿಲ್ಲ, ಇತ್ಲ ಹೆಚ್ಚಿನ ಪರಿಹಾರನೂ ಕೊಡ್ಲಿಲ್ಲ. ನಮ್ಮ ಎಲ್ಲ ಮಿಡಲ್ ಕ್ಲಾಸ್ ರೈತರೇ ಬಹಳ ಕಡಿಮೆ, ಸಣ್ಣ ರೈತರೇ ಬಹಳ ಜಾಸ್ತಿ ಇರೋದ್ರಿಂದ ಅವರ ಒಂದು ಜೀವನ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಇಲ್ಲಿಗೆ ಯಾಕೆ ಬಂದಿರಿ? ಈಗ ಇಲ್ಲಿಗೆ ನಾವು ಮಿತ್ತಲ್ ಕಂಪ್ನಿಯವರು ಕೊಟ್ಟಂತ ಜಾಗನ ಕೆಡಿಬಿಗೆ ಹಸ್ತಾಂತರ ಮಾಡಿದಾರೆ. ಅವರು ಮಿತ್ತಲ್ ಹೇಳಿದಾರೆ, ನಮ್ಗೆ ಬೇಡ, ನಾವು ಫ್ಯಾಕ್ಟ್ರಿ ಹಾಕಲ್ಲ, ನಾವು ಆಂಧ್ರಕ್ಕೆ ಹೋಗಿದೀವಿ, ನೀವು ಭೂಮಿ ವಾಪಸ್ ಕೊಟ್ಬಿಡ್ರಿ ರೈತರಿಗೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಸಭೆಯಲ್ಲೇ ಹೇಳಿದಾರೆ. ಅವರು ಹೇಳಿದ್ರು ಕೂಡ ಈಗಿರ್ತಕ್ಕಂಥ ಸರ್ಕಾರ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ತಾ ಇಲ್ಲ. ಅದನ್ನ ನಾನು ಕೆಡಿಬಿ ಹೆಸರಿದೆ ಸರ್. ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಇವಾಗ ತುಂಡಾಗಿ 200 ಎಕರೆ 300 ಎಕರೆ ಜಿಂದಾಲ್ ಫ್ಯಾಕ್ಟ್ರಿ ಮಾಡ್ತಾ ಇದಾರೆ. ಜಿಂದಾಲ್ ಕಡೆಯಿಂದ ದುಡ್ಡು ಕಟ್ಸ್ಕೊಂಡಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಕರೆಗೆ 28 ಲಕ್ಷದಂಗ 56 ಕೋಟಿ ಜಿಂದಾಲ್ ಅವರು ಕೆಡಿಬಿಗೆ ಕಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವ್ರು ಏನ್ ಹೇಳ್ತಾ ಇದಾರೆ, ನೀವು ಭೂಮಿ ಬಿಟ್ಕೊಟ್ಬಿಡ್ರಿ, ನಾವು ಫ್ಯಾಕ್ಟ್ರಿ ಹಾಕಿ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನಮ್ಮ ರೈತ ಹೇಳ್ತಾ ಇದಾರೆ, ನಮ್ಗೆಲ್ಲ 4800 ಎಕರೆದು ಪರಿಹಾರ ಒಂದೇ ಬೆಲೆ ನಿಗದಿ ಮಾಡಿ ಪರಿಹಾರ ಕೊಟ್ಟು ಉದ್ಯೋಗ ಕೊಟ್ಟರೆ ಮಾತ್ರ ನಾವು ಬಿಡ್ತೀವಿ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಜಿಂದಾಲ್ ಫ್ಯಾಕ್ಟ್ರಿ ಬಿಡೋದಿಲ್ಲ ಅಂತ ಹೇಳಿ ನಾವು ಇವತ್ತು ಸುಮಾರು 1196 ದಿನ ಆಯ್ತು ಸರ್. ನಾವು ಇವತ್ತು ಸತ್ಯಾಗ್ರಹ ಮಾಡಕ 93 ದಿನ ಆಯ್ತು. ಇವತ್ತಿನ ಕೂಡ ಯಾವುದೇ ಸರ್ಕಾರ ನಮ್ಮನ್ನ ಬರೀ ಬಲವಂತವಾಗಿ ನಮ್ಮನ್ನ ಹೋರಾಟ ಹತ್ತಿಕ್ಕಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ನಮ್ಮ ರೈತರ ಜೀವನ ಮಟ್ಟದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಸಾರಿ ಮೀಟಿಂಗ್ ಮಾಡಿದ್ವಿ. ಅವರು ನಮಗೆ ಭರವಸೆ ಕೊಟ್ಟಿದ್ರು, ಇಲ್ಲ ಎಲೆಕ್ಷನ್ ಅಲ್ಲಿ ಭರವಸೆ ಕೊಟ್ಟಿದ್ರು, ನಿಮ್ಮ ಒಂದು ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿ. ಆದ್ರೂ ಇವತ್ತಿನವರೆಗೆ ನಮಗೇನು ಪರಿಹಾರ ಮಾಡಿಲ್ಲ. ಈ ಇರ್ತಕ್ಕಂಥ ಉದ್ಯೋಗ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಸಣ್ಣ ರೈತರಿದ್ದಾರೆ. ದಯವಿಟ್ಟು ಈ ಒಂದು ಮಾಧ್ಯಮದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ಶೀಘ್ರದಲ್ಲೇ ನಮಗೆ ಒಂದು ಪರಿಹಾರ ಮಾಡಿ ಉದ್ಯೋಗಕ್ಕಾಗಿ ಮತ್ತು ಹೆಚ್ಚಿನ ಪರಿಹಾರಕ್ಕಾಗಿ ನಾವು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಯಾವುದೇ ನಮ್ಮ ರೈತರ ಸಮಸ್ಯೆ ಪರಿಹಾರ ಆಗೋವರೆಗೆ ಯಾವುದೇ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಜಿಂದಾಲ್ ಅವರು ಸರ್, ಜಿಂದಾಲ್ ಅವರಿಗೆ ಭೂಮಿ ಮಾರಿದ್ರಿಂದ 203 ಎಕರೆಯಲ್ಲಿ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಅವರು ನಮ್ಮ ಜಿಲ್ಲಾಡಳಿತದ ಮೇಲೆ ಮತ್ತು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ನಮ್ಮ ರೈತರು ಡಿನೋಟಿಫಿಕೇಶನ್ ಮಾಡ್ಬೇಕಂತ ನಾವು ಕೇಳಿದ್ವಿ. ಯಾರು ಮಾಡ್ತಾ ಇಲ್ಲ. ರೈತರನ್ನ ಬಿಡಿಸಿ ಹೆಂಗಾದ್ರೂ ಮಾಡಿ ನಾವು ಫ್ಯಾಕ್ಟ್ರಿ ಹಾಕ್ಬೇಕಂತ ಹೇಳಿ ಜಿಂದಾಲ್ ಅವ್ರದ್ದು ಬಹಳ ಪ್ರೆಷರ್ ಇದೆ ಸರ್ಕಾರದ ಮೇಲೆ. ಇದರ ಏನು ಡೌಟೇ ಇಲ್ಲ. ಸರ್ಕಾರ ಪ್ರೆಷರ್ನಿಂದಲೇ ಇವತ್ತು ನಮ್ಮ ಡಿ ಸಾಹೇಬ್ರಿಗೆ, SP ಸಾಹೇಬ್ರಿಗೆ ಸರ್ಕಾರದ ಮೇಲೆ ಮಾಹಿತಿ ಇದೆ. ನೀವು ಏನಾದ್ರು ಮಾಡಿ 4ನೇ ತಾರೀಕು ಮಾಡ್ತೇವೆ ಅಂತ ಹೇಳಿದ್ರೆ ಸರ್, ಇವತ್ತಿನವರೆಗೂ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬರ್ತಾರೆ ಡಿ ಸಾಹೇಬ್ರು ನೋಟಿಸ್ ಕೊಟ್ಟಿದ್ದಾರೆ, 4ನೇ ತಾರೀಕು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರೆ. ಶಾಸಕರ ಹತ್ರ ನಾವು ಇವತ್ತಿನವರೆಗೂ ಮಾತಾಡಿದ್ವಿ. ಅವ್ರು ಯಾಕೋ ನಮ್ಮ ಕಡೆಗೆ ನಮ್ಮ ಕ್ಷೇತ್ರದ ಬಗ್ಗೆ ಅವ್ರಿಗೇನು ಗಮನ ಇಲ್ಲ ಅಂತ ನನಗೆ ಅನ್ಸುತ್ತೆ. ನಾವೇ ಸುಮಾರು ಸಾರಿ ರೈತರು ಕೇಳಿದ್ವಿ ಅವ್ರನ್ನ. ಮೊನ್ನೇನೋ ಸ್ವಲ್ಪ ಒಂದು ಗಲಾಟೆ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ಆದ್ರೂ ಅವರು ನಮ್ಮ ರೈತರ ಬಗ್ಗೆ, ಬಳ್ಳಾರಿ ಜಿಲ್ಲೆ ಬಗ್ಗೆ ಏನಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಇವಾಗಲೇ ನಾವು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಅಲ್ಲಿ ನಾವು ಗ್ಯಾರಂಟಿ ಬಹಿಷ್ಕಾರ ಮಾಡ್ತೀವಿ. ರೈತರು 7 ರೈತರು ಕೂಡ ನೀವು ಬರ್ತಕ್ಕಂಥ ಮುಂದೆ ಪಟ್ಟಣ ಪಂಚಾಯತ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಯಾವುದೇ ನಾವು ಬಹಿಷ್ಕಾರ ಮಾಡಕ್ಕೆ ರೆಡಿ ಇದೀವಿ. ಇನ್ನು ಹೋರಾಟವನ್ನು ತೀವ್ರಗೊಳಿಸ್ತೀವಿ ನಾವು. ನಿಮ್ಮ ಹೆಸರು ಶಿವಕುಮಾರ್ ಅಂತ. ಭೂಮಿ ಕೊಟ್ಟಿದ್ರು, ಅಲ್ಲಿ 3 ವರ್ಷಕ್ಕ ಫ್ಯಾಕ್ಟ್ರಿ ಹಾಕಿ ನಾವು ಕೆಲಸ ಕೊಡ್ತಾ ನಾವು ಅಮಾಯಕರು ಏನೈತೆ ಕೆಲಸ ಉದ್ಯೋಗ ಕೊಡ್ತಾರೆ ಮಕ್ಕಳಿಗೆ ಅಂತ ಕೊಟ್ಬಿಟ್ಟಿವಿ. ಅಲ್ಲಿಗೆ 5 ವರ್ಷಕ್ಕೆ 5 ವರ್ಷ ಬಿಟ್ಟು 5 ವರ್ಷಕ್ಕೆ ಇವಾಗ 15 ವರ್ಷ ಆಗ ಸರ್. 15 ಮಕ್ಕಳಿಗೆ ಕೆಲಸ ಇಲ್ಲ, ದಾಖಂಡು ಭೂಮಿ ಇಲ್ಲ, ಎಲ್ಲ ಮೂರು ಕಚ್ಚಾಕೊಂಡು ಕುಂತ್ಕೊಂಡ. ಇವಾಗ ಮಿತಾಲಿಂದ ಅಂತ ಹೋಗಿ ಜಿಂದಾಲರಿಗೆ 200 ಎಕರೆ 100 ಎಕರೆ ಮಾರಕ್ ನಿಂತಾರೆ ಸರ್. ನಾವು 4 ವರ್ಷ ಆಯ್ತು ಮಾಡಕ್ಕೆ ನಮ್ದು ಯಾರು ಕೇರ್ ಮಾಡೋದಿಲ್ಲ. ಯಾವ್ದನ್ನ ಎಲೆಕ್ಷನ್ ಇಂದ ಬರ್ತಾರ, ನಮ್ಗೇನ್ ಕೇರ್ ಮಾಡಲ್ಲ. MLA ಆಗಲಿ MP ಆಗಲಿ ಕೆಲಸ ಕೊಡ್ತಂದಿದ್ರು ಮಕ್ಕಳಿಗೆ. ನಾವ್ ಅದಕ್ಕೆಲ್ಲ ಅಮಾಯಕರು ಕೊಟ್ಬಿಟ್ಟಿವಿ, 8 ರಂಗ 5 ರಂಗ ಕೊಟ್ಬಿಟ್ಟಿವಿ. ಅವ್ರಿಗೆ ಹಾಕೊಂಬವ್ರಿಗೆ ಇವಾಗ ನಾವು ಇದು ದುಡ್ಡು ಎಲ್ಲಂತ ಹಾಕಿದವರಿಗೆ 1,30,00,000 ಕೊಟ್ಟಾರ. ಅದಕ್ಕೆ ನಮ್ಗೆ ಪರಿಹಾರ ಬೇಡ 15 ವರ್ಷದ ಮಲ್ಲಮ್ಮ.